Hey guys, welcome back to my channel Spurti Vlogs. ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಯೂನೀಕ್ ಆಗಿರುತ್ತೆ. ಅದ್ರ ಜೊತೆಗೆ ನನ್ನ ವಾಯ್ಸ್ ಕೂಡ ನೀವು ಕೇಳಿಸ್ಕೊತಿದ್ರೆ ಡಿಫ್ರೆನ್ಸ್ ಆಲ್ರೆಡಿ ಗೊತ್ತಾಗಿರುತ್ತೆ. ಐ ಆಮ್ ಕಂಪ್ಲೀಟ್ಲಿ ಫೈನ್, ಆಲ್ ರೈಟ್, ಡೂಯಿಂಗ್ ಸೂಪರ್ ಗುಡ್. ತುಂಬ ಜನ ರಿಕವರ್ ಆಗಿ ಬೇಗ ನಿಮ್ಮ ವಾಯ್ಸ್ ಈ ಥರ ಕೇಳಿಸ್ಕೊಳಕ್ಕಾಗಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಐ ಆಮ್ ಆಲ್ ಫೈನ್ ನೌ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವ್ಲಾಗ್ನ ನೋಡಿ. ಇವತ್ತು ಸ್ಯಾಟರ್ಡೇ ಅಂದರೆ ಶನಿವಾರ. ಸೊ ನನಗೆ ಯೂಶ್ವಲಿ ಸ್ಯಾಟರ್ಡೇಸ್ ಕಾಲೇಜ್ ವರ್ಕಿಂಗಲ್ಲಿರಲ್ಲ. ಸೊ ನಾನು ಮನೇಲೇ ಇರ್ತೀನಿ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ನಾನು ನಮ್ಮ ಡ್ಯಾಡಿ ರೆಡಿ ಆದ್ವಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ 3 ಥರದ ಎಣ್ಣೆ ಹಾಕ್ಕೊಂಡು ಹೋಗಬೇಕು. ಇವತ್ತು ನಾವು ಹೋಗ್ತಿರೋದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ. ಬರೋವಾಗ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಬೆಳಗ್ಗೆ ಎದ್ಮೇಲೆ ರೆಡಿ ಆಗಿದ್ದೀನಿ. ಆ್ಯಂಡ್ ಹೆಂಗೂ ಫ್ರೈಡೇ ಕೂಡ ಪೂಜೆ ಮಾಡಿದ್ದೆ. ಸೊ ಸರಿ ಸ್ಯಾಟರ್ಡೆ ಕೂಡ ದೇವರ ಮನೇನ ಒಂಚೂರು ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಕಡ್ಡಿ ಅನ್ಸಿದ್ರೆ ಮನೆ ಎಲ್ಲ ಒಂಥರ ಪಾಸಿಟಿವ್ ವೈಬ್ ಆಗಿರುತ್ತಲ್ವ, ಅದಕ್ಕೆ ದೀಪನೆಲ್ಲ ಹಚ್ಬಿಟ್ಟು ಮನೇಲಿ ಕುಂಕುಮ ಇಟ್ಕೊಂಡು ಹೋದೆ. ಆ್ಯಂಡ್ ಯೂಶ್ವಲಿ ನನ್ನ ಫೋನ್ನ ದೇವ್ರ ಮನೆ ಒಳಗಡೆ ಎತ್ಕೊಂಡು ಹೋಗಲ್ಲ, ಏನಿದ್ರೂ ಹೊರಗಡೆಯಿಂದನೇ ಪೂಜೆ ಮಾಡಿಬಿಟ್ಟು ವಿಡಿಯೋ ಎಲ್ಲ ಹಿಡಿಯೋದು. ಸೊ ಇವತ್ತು ಹಾಗೆ ಅನಿಸ್ತು, ಸರಿ ವಿಡಿಯೋ ಮಾಡ್ಕೊಡೋಣ, ಸೆಲ್ಫಿ ವಿಡಿಯೋ ಅಂತ, ಅದಕ್ಕೆ ಮಾಡಿಕೊಂಡೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಯು ಪೀಪಲ್ ವಿಲ್ ಬಿ ಲೈಕ್ ದೇವ್ರ ಜೊತೆ ಸೆಲ್ಫಿನಾ ಅಂತ. ನನಗೇನು ಆ ಥರ ಅನಿಸಲ್ಲ. ನನಗೆ ದೇವ್ರನ್ನ ಕ್ಯಾಪ್ಚರ್ ಮಾಡೋದು, ನಾನು ದೇವ್ರ ಜೊತೆ ಕ್ಯಾಪ್ಚರ್ ಮಾಡ್ಕೊಳೋದು ಇಷ್ಟನೇ ಆಗುತ್ತೆ. ಆ್ಯಂಡ್ ನಮ್ಮ ಮನೆ ತುಂಬ ಹತ್ರದಲ್ಲಿದ್ದ ದೇವಸ್ಥಾನ. ಸೊ ಅದಕ್ಕೆ ನಾನು ಡ್ಯಾಡಿ ಗಾಡಿಯಲ್ಲೇ ಹೋಗ್ಬಿಟ್ಟು ಬರೋಣ, ಅದು ಬೆಳಗ್ಗೆ ಆ ಟ್ರಾಫಿಕ್ ಅದು ಇದರಲ್ಲಿ ಕಾರಲ್ಲೆಲ್ಲ ಹೋಗೋದು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಆನ್ ದ ವೇ ಬರೋವಾಗ ಇವತ್ತು ಹೆಂಗೂ ಸ್ಯಾಟರ್ಡೆ ವೆಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಶ್ರೂಮ್, ಬೇಬಿ ಕಾರ್ನ್ ಆ್ಯಂಡ್ ಅದ್ರ ಜೊತೆಗೆ ಅವರೇ ಬೇಳೆ ಅದು, ಅದಾದಮೇಲೆ ಕಾರ್ನ್, ಆಮೇಲೆ ಬ್ರೋಕಲಿ ಅದು ಇದು ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಆ ಶಾಪಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ, ಆ್ಯಂಕಲ್ ಸ್ಟಾಲ್ ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಬರೋವಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸೊ ಅದಕ್ಕೆ ನಮ್ಮ ಡ್ಯಾಡಿ ಎಳ್ನೀರು ಕುಡಿಯೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನನಗೊಂದು ಎಳ್ನೀರು, ನಮ್ಮ ಡ್ಯಾಡಿ ಒಂದು ಎಳ್ನೀರು ಕುಡಿದ್ವಿ. ಆ್ಯಂಡ್ ಈಗ ಎಳ್ನೀರು ರೇಟ್ ಎಷ್ಟಾಗಿದೆ ಗೊತ್ತಾ? 70 ರೂಪೀಸ್ ಆಗಿದೆ ಒಂದು ಕಾಯಿಗೆ. ಅದರಲ್ಲೂ ಆರೆಂಜ್ ಕಲರ್ ಎಳ್ನೀರು ಬರುತ್ತಲ್ಲ, ಅದು ಇನ್ನೂ ಜಾಸ್ತಿ. ಆ್ಯಂಡ್ ಯಾರಿಗೆಲ್ಲ ಈ ಥರ ನಮ್ಮ ಡ್ಯಾಡಿ ಕುಡಿತಿದ್ದಾರಲ್ಲ ಆ ಥರ ಕುಡಿಯೋಕ್ಕೆ ಬರುತ್ತೆ ಅಂತ ಹೇಳಿ. ನನಗೆ ಆ ಥರ ಕುಡಿಯೋಕ್ಕೆ ಇಷ್ಟ. ಬಟ್ ಎಲ್ಲಾದರೂ ಇವಾಗ ದೂರ ಬಾರ ಎಲ್ಲ ಹೋಗ್ತೇವಲ್ಲ, ಧರ್ಮಸ್ಥಳ ಆ ಕಡೆ ಈ ಕಡೆ ಎಲ್ಲ ಹೋದಾಗ, ಸೊ ಅಲ್ಲೆಲ್ಲ ಇಸ್ಕೊಂಡು ಹಂಗೆ ಕುಡಿಯೋದು ನಾನು. ಬಟ್ ಇಲ್ಲಿ ಆ ಥರ ಕುಡಿಬಾರ್ದು ಅಂತ ಏನಿಲ್ಲ, ಬಟ್ ನನಗೆ ಆ ಥರ ಕುಡಿಯೋಕ್ಕೆ ಬರೋಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ಅಜೀಬಾಗೋದು ಅಂತ ಅಂದ್ಬಿಟ್ಟು ಹಾಗೆ ಕುಡಿತೀನಿ. ಆ್ಯಂಡ್ ಎಲ್ಲ ಕುಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದರು. ನಾನು ಯೂಸ್ ಮಾಡೋದು ಇದು ಇದು ಇಷ್ಟೇ ನಂದು. ಇದಿಷ್ಟು ಯಾರ್ದು? ನಂದು ಏನೂ ಇಲ್ಲ ಇದರಲ್ಲಿ, ಎಲ್ಲ ಪಿಂಕ್ ಇದೆ, ಇವೆಲ್ಲ ಒಳ್ಳೆ. ನಂದು ಈ ಪ್ರಾಡಕ್ಟ್, ನಿಂದು ಈ ಪ್ರಾಡಕ್ಟ್ ಅಂತೆಲ್ಲ ಮಾತಾಡಿಕೊಂಡು ಹರಡಿರೋಷ್ಟೊತ್ತಿಗೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಅಷ್ಟೊತ್ತಿಗೆ ನಾನು ಟ್ರೂ ಕ್ಲೀನರ್ಸ್ ಅವ್ರನ್ನ ಕೂಡ ಇವತ್ತು ಮನೆಗೆ ಕರ್ತಿದ್ದೆ. ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ, ಹಬ್ಬ ಕೂಡ ಬರ್ತಿದೆ, ನವರಾತ್ರಿ ಹಬ್ಬ ಅಂದರೆ ದಸರಾ ಹಬ್ಬ, ಆಯುಧ ಪೂಜೆ, ಅದಾದಮೇಲೆ ದೀಪಾವಳಿ, ಇದೆಲ್ಲ ನಮಗೆ ದೊಡ್ಡ ಹಬ್ಬ. ಆ್ಯಂಡ್ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಈ ಹಬ್ಬಗಳನ್ನ. ನೀವು ಕೂಡ ನೋಡಿದ್ದೀರಾ ನನ್ನ ಬ್ಲಾಗ್ಸ್ನಲ್ಲೆಲ್ಲ, 3 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ದಟ್ ಈಸ್ ಒನ್ ಆಫ್ ಅವರ್ ಸ್ಪೆಷಲ್ ಫೆಸ್ಟಿವಲ್ಸ್. ಸೊ ಅದಕ್ಕೆ ಮನೆಯನ್ನೆಲ್ಲ ಶುದ್ಧ ಮಾಡಿ ಕ್ಲೀನಾಗಿ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್. ನಾವು ಎಷ್ಟೇ ಕ್ಲೀನ್ ಮಾಡಲಿ, ಮನೇಲಿ ಹೆಲ್ಪರ್ಸ್ ಇರ್ತಾರಲ್ಲ, ಸೊ ಅವರು ಕೂಡ ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದು ಸ್ವಲ್ಪ ಇಂಥ ಟೈಮಲ್ಲಿ ಡೀಪ್ ಕ್ಲೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವರು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಪ್ರೊಫೆಷ್ನಲಾಗಿ ಮಾಡ್ಕೊಡ್ತಾರೆ. ಆ್ಯಂಡ್ ಆ ವರ್ಕ್ ಇದೆಲ್ಲ ದಟ್ ಇಸ್ ಸಮಥಿಂಗ್ ಎಲ್ಸ್ ದೆನ್ ವಿ ಡೂ. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್. ಆ್ಯಂಡ್ ಅವ್ರು ಯೂಸ್ ಮಾಡೋವಂಥ ಕೆಮಿಕಲ್ಸ್ ಆ್ಯಂಡ್ ಅವ್ರು ಮಾಡೋ ಟೆಕ್ನಿಕ್ಸ್, ಸ್ಕಿಲ್ಸ್ ಎಲ್ಲ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ಅದು ನಮಗೆಲ್ಲ ಈಸಿಯಾಗಿ ಬರಲ್ಲ. ಆ್ಯಂಡ್ ಅದಕ್ಕೋಸ್ಕರ ಟ್ರೂ ಕ್ಲೀನರ್ಸಿಂದ ಕರೆಸಿದ್ದೆ ನಾನು. ಸೊ ಇಲ್ಲಿ ಆಲ್ಮೋಸ್ಟ್ 8 ಪೀಪಲ್ ಬಂದಿದ್ರು. ಇವರು ಪ್ರತಿ ಒಂದು ಹೋಮ್ ಕ್ಲೀನಿಂಗ್ ಮಾಡಿಕೊಡ್ತಾರೆ, ಫ್ರಮ್ ದ ಕಾರ್ಪೆಟ್, ಫ್ಲೋರ್
ಟು ದ ಫಾಲ್ ಸೀಲಿಂಗ್, ರೂಫ್ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇವ್ರ ವರ್ಕ್. ನಾನು ಬಾಯಲ್ಲಿ ಹೇಳೋದಕ್ಕಿಂತ ನೀವೇ ನೋಡ್ಬೋದು, ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಪ್ರತಿಯೊಂದನ್ನು ಶೂಟ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಫಸ್ಟ್ ಇವರು ಕಾರ್ಪೆಟ್ನೆಲ್ಲ ಕ್ಲೀನ್ ಮಾಡಿದ್ರು. ನಮ್ಮ ಮನೇಲಿ ತುಂಬ ಹೆವಿ ಕಾರ್ಪೆಟ್ಸ್ ಇರೋದು, ಸೊ ಅದಕ್ಕೆ ಅದನ್ನು ಕೂಡ ವ್ಯಾಕ್ಯೂಮ್ ಎಲ್ಲ ಮಾಡಿಸಿದ್ವಿ. ಆ್ಯಂಡ್ ಅದಾದಮೇಲೆ ಫ್ಯಾನ್ ಕೂಡ ಕ್ಲೀನ್ ಮಾಡಿಸಿದ್ವಿ. ಆಲ್ಮೋಸ್ಟ್ 1 ಮಂತ್ಗೆ 2 ಮಂತ್ಸ್ಗೆ ಮಾಡ್ತಾನೆ ಇರ್ತೀವಿ ಕ್ಲೀನಿಂಗ್, ಬಟ್ ಸ್ಟಿಲ್ ಫ್ಯಾನಲ್ಲಿ ಆ ಧೂಳು ಅದು ಇದು ಎಲ್ಲ ಹೋಗಬೇಕು ಅಂದರೆ 15 ಡೇಸ್ ಒನ್ಸ್ ನಮ್ಮ ಮನೆಯಲ್ಲಿ ನಾವು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿಸ್ಕೊಬೇಕು. ಬಟ್ ಈ ಥರ ಡೀಪ್ ಕ್ಲೀನಿಂಗ್ ಅಂತ ಬಂದಾಗ ಈ ಥರ ಪ್ರೊಫೆಷ್ನಲ್ಸ್ ಅವ್ರನ್ನ ಅಥವಾ ಅದಕ್ಕೆ ಅಂತ ಇರ್ತಾರಲ್ವ, ಸೊ ಅವ್ರನ್ನ ಖರ್ಚು ಮಾಡಿದ್ರೆ ತುಂಬ ಒಳ್ಳೆಯದು. ಕ್ವಾಲಿಟಿಯಾಗಿ ಕೂಡ ಇರುತ್ತೆ, ಆಲ್ಸೋ ಲಾಂಗ್ ಟೈಮ್ ಕೂಡ ಅದು ಯೂಸ್ ಮಾಡ್ಬೋದು ನಾವು. ಸುಮ್ಮನೆ ಅದು ಹೋಗ್ಲಿ ಬಿಡು, ಡರ್ಟ್ ಆಗುತ್ತೆ ತಾನೆ, ಆಗಲಿ ಬಿಡು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಳ್ಳೋಣ ಅಂತಂದರೆ ಅದು ಬೇಗ ಹಾಳಾಗೋಗುತ್ತೆ. ಆ್ಯಂಡ್ ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಪೇ ಅಗೇನ್ ಆ್ಯಂಡ್ ಬೈ ಇಟ್ ಅಲ್ವಾ. ಸೊ ಈ ಥರ ಯಾವಾಗಲೂ ಒನ್ ಟೈಮ್ ಅಟ್ಲೀಸ್ಟ್ 2 ಮಂತ್ಸ್ ಒನ್ಸ್ 3 ಮಂತ್ಸ್ ಒನ್ಸ್, ಅಥವಾ ನಿಮ್ಮ ಮನೇಲಿ ನೀವು ಎಷ್ಟು ಡರ್ಟ್ ಮಾಡ್ತೀರಾ ಅಥವಾ ನಿಮ್ಮ ಮನೇಲಿ ಮೇಂಟೈನ್ ಹೆಂಗೆ ಮಾಡ್ತೀರಾ ಅಂತ ನೋಡಿಕೊಂಡು ಇಂಥವ್ರನ್ನ ಕರೆಸ್ಬಿಟ್ಟು ನೀವು ಮಾಡಿಸಿದ್ರೆ ತುಂಬ ಚೆನ್ನಾಗಿ ನಿಮ್ಮ ಮನೇಲಿ ಹಾಕ್ಸಿರೋ ಎಲ್ಲ ಐಟಮ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಿಚ್ ಬೋರ್ಡ್ ಕೂಡ ನೋಡ್ಬೋದು. ನಾವು ಇದನ್ನು ಯೂಸೇ ಮಾಡ್ತಿರ್ಲಿಲ್ಲ, ಜಸ್ಟ್ ಮನೇಲಿರೋ ಹೆಲ್ಪರ್ಸ್ ಅವರು ಇವರು ಮೇಲೆ ಹೋದಾಗ ಲೈಟ್ ಹಾಕೋದು ಬರೋದು ಅಷ್ಟೇ ಇರ್ತಿತ್ತು. ಆ್ಯಂಡ್ ಯಾರೂ ಅದ್ರ ಬಗ್ಗೆ ಗಮನ ಕೂಡ ಕೊಟ್ಟಿರಲಿಲ್ಲ. ಇವರು ಅದನ್ನೆಲ್ಲ ಕ್ಲೀನಾಗಿ ಮಾಡಿಕೊಟ್ರು. ಇವನ್ ಐ ವಾಸ್ ಶಾಕ್ಡ್, ನಮ್ಮ ಮನೇಲಿ ನಾನೇ ಇದನ್ನು ನೋಡಿರಲಿಲ್ವಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ಬಂದುಬಿಟ್ಟು ಕಿಚನಿಗೆ ಬಂದ್ವಿ. ಸೊ ಕಿಚನಲ್ಲಿ ಬಂದುಬಿಟ್ಟು ಈಗ ಚಿಮ್ನಿ ಮೇಲೆ, ಸೊ ಚಿಮ್ನಿ ಒಳಗಡೆ ಚಿಮ್ನಿದು ಆ ಸೈಡ್ ಪಾರ್ಟ್ ಎಲ್ಲ ನೋಡಿ ನಾವು ಅಬ್ಸರ್ವ್ ಮಾಡಿ ಕ್ಲೀನ್ ಮಾಡಿರ್ತೀವಿ, ಬಿಕಾಸ್ ಅಡುಗೆ ಎಲ್ಲ ಮಾಡ್ತೀವಿ ಅಂತ. ಬಟ್ ಚಿಮ್ನಿ ಮೇಲೆ ನಾವು ನೋಡಿರ್ತೀವ, ಕ್ಲೀನ್ ಮಾಡಿರ್ತೀವ ಇಲ್ವಲ್ಲ. ಸೊ ಇವ್ರಿಗೆಲ್ಲ ಗೊತ್ತಿರುತ್ತೆ, ಓಕೆ ಇಲ್ಲಿ ಧೂಳಿರುತ್ತೆ, ಬಿಕಾಸ್ ಇವರು 1 ಮನೆ ಅಂತ ಕೆಲಸ ಮಾಡಿರಲ್ಲ, 100 ಮನೆ ಕೆಲಸ ಮಾಡಿರ್ತಾರೆ, ಅಥವಾ ಕಂಪನೀಸ್ಗೆಲ್ಲ ಹೋಗಿ ಕೆಲಸ ಎಲ್ಲ ಮಾಡಿರ್ತಾರಲ್ಲ. ಸೊ ಅವ್ರಿಗೆ ಇದಕ್ಕೆ ನಮಗಿಂತ ಬೆಟರಾಗಿ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಒಳಗಡೆ ಚಿಮ್ನಿ, ಸೊ ಚಿಮ್ನಿದು ಸೈಡ್ ಸ್ಟ್ಯಾಂಡ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ನೋಡಿದಾಗ ಒಳಗಡೆ ಕೂಡ ಡರ್ಟ್ ಆಗಿರುತ್ತೆ. ಬಟ್ ಅದನ್ನು ನಾವು ನೋಟಿಸ್ ಮಾಡಿರಲ್ಲ. ನೋಟಿಸ್ ಮಾಡಿದ್ರೂ ಅದನ್ನ ಹೆಂಗೆ ಕ್ಲೀನ್ ಮಾಡೋದು, ಕ್ಲೀನ್ ಮಾಡಬೇಕಾ ಬೇಡವಾ, ಈ ಥರ ಕ್ವಶನ್ಸ್ ಎಲ್ಲ ಬರುತ್ತೆ. ಆಗ ಇವ್ರನ್ನ ಕರೆಸಿದ್ರೆ ನಮಗೇನು ಭಯ ಇಲ್ದಿರ ಇವ್ರು ಮಾಡಿಕೊಡ್ತಾರೆ ಬಿಡು ಅಂತ ಒಂದು ಧೈರ್ಯನೂ ಇರುತ್ತೆ. ಆ್ಯಂಡ್ ಕಿಚನ್ ಸ್ಲ್ಯಾಬ್ ಕೂಡ ಅಷ್ಟೇ, ದಿನ ನಾವು ಕ್ಲೀನ್ ಮಾಡಿ 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 ಕ್ಲೀನಾಗೇ ಇರುತ್ತೆ ಬಿಡು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಒನ್ ಟೈಮ್ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿದಾಗ ಅವ್ರು ಯೂಸ್ ಮಾಡೋ ಕೆಮಿಕಲ್ಸ್, ಅವ್ರು ಯೂಸ್ ಮಾಡೋ ಅಂಥ ಮಿಷಿನ್ಸ್ ಅದೆಲ್ಲ ಯೂಸ್ ಮಾಡಿದಾಗ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲದಿರೋ ಅಂಥ ಡರ್ಟ್ ಎಲ್ಲ ಹೊರಗೆ ಬರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಶೆಲ್ಫ್. ಸೊ ಯೂಶ್ವಲಿ ಪಾತ್ರೆ ಎಲ್ಲ ಜೋಡಿಸ್ತಾರಲ್ಲ, ಅದು ನ್ಯೂಸ್ ಪೇಪರ್ ಮತ್ತು ಬೇರೆ ಥರ ಪ್ಲಾಸ್ಟಿಕ್ ಶೀಟ್ಸ್ ಅದು ಇದೆಲ್ಲ ಹಾಕಿ ಜೋಡಿಸಿರ್ತೀವಿ. ಬಟ್ ಅದನ್ನು ತೆಗ್ದಾಗ ಈ ಥರ ಎಲ್ಲ ಸ್ವಲ್ಪ ಡರ್ಟ್ ಇರ್ಬೋದು, ಅದೆಲ್ಲ ಇರುತ್ತೆ. ಸೊ ಅದನ್ನು ನಾರ್ಮಲಾಗಿ ಸೋಪು ಅದಾದಮೇಲೆ ಸ್ಕ್ರಬ್ ಎಲ್ಲ ಮಾಡಿದಾಗ ಅದು ಯೂಶ್ವಲಿ ಹೋಗಲ್ಲ, ಬಿಕಾಸ್ ಅದೊಂಚೂರು ಜಾಸ್ತಿ ಸ್ಟೇನ್ಡಾಗಿರುತ್ತೆ. ಸೊ ಅದು ಕೆಲವೊಂದು ಟೈಮ್ ರಸ್ಟ್ ಕೂಡ ಆಗಿರುತ್ತೆ. ಏನಾದರೂ ಪಾತ್ರೆನ ನಾವು ಕ್ಲೀನಾಗಿ ಡ್ರೈ ಮಾಡಿ ಇಟ್ಟಿಲ್ಲ ಅಂದರೆ ಸ್ವಲ್ಪ ರಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂಥದ್ದನ್ನೆಲ್ಲ ಇವರು ಅವ್ರ ಹತ್ರ ಇರೋ ಅಂಥ ಲಿಕ್ವಿಡ್ಸ್ನೆಲ್ಲ ಹಾಕಿ, ಸ್ವಲ್ಪ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ಸ್ ಇರುತ್ತೆ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಅದ್ರ ಮೇಲೆ ಇರೋವಂಥ ಶೀಟ್, ಸೊ ನಮ್ಮ ಮನೇಲಿ ಇಡೀ ಕಿಚನ್ ವೈಟ್ ಥೀಮಲ್ಲಿ, ಅದಾದಮೇಲೆ ವೈಟ್ ಕಲರ್ ಫ್ಲೋರಿಂಗ್, ವಾಲ್ಸ್ ಎಲ್ಲ ವೈಟ್ ಆಗಿರೋದ್ರಿಂದ ಏನೇ ಒಂಚೂರು ಡರ್ಟ್ ಆದ್ರೂ ಎದ್ದು ಕಾಣಿಸುತ್ತೆ. ಸೊ ಅದನ್ನೆಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿದ್ರೇ ವೈಟ್ ಶೈನ್ ಆಗೋದು. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಅದಾದಮೇಲೆ ಕಿಚನ್ ವಿಂಡೋ ಕೂಡ ಅಷ್ಟೇ, ವುಡ್ ಎಲ್ಲ ಇರುತ್ತೆ, ಅದರ ಮಧ್ಯದಲ್ಲಿ ಕೆಲವೊಂದು ಟೈಮ್ ಸ್ಪೈಡರ್ ವೆಬ್ ಕೂಡ ಫಾರ್ಮ್ ಆಗಿರುತ್ತೆ. ಅದಾದಮೇಲೆ ನಾನೇನಾದರೂ ಕಿಚನಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಎಣ್ಣೆ ಫುಲ್ ಚಿಮ್ಸಿರ್ತೀನಿ, ಅದ್ರ ಜೊತೆಗೆ ಮಸಾಲ ಎಲ್ಲ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದೆಲ್ಲ ಎಗರಿರುತ್ತೆ. ಸೊ ಅದನ್ನೆಲ್ಲ ನಮ್ಮ ಮನೇಲಿ ಲೈಕ್ ನಾರ್ಮಲ್ ಏನಂತಾರೆ ಸ್ಕಾಚ್ ವೈಪ್ ಸಮಥಿಂಗ್ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೂ ಅಷ್ಟು ಕ್ಲೀನಾಗಿ ಹೋಗಲ್ಲ. ಆ್ಯಂಡ್ ಕಮಿಂಗ್ ಟು ದ ಫ್ಲೋರಿಂಗ್, ಸೊ ಫ್ಲೋರಿಂಗ್ಗೆ ನಾವು ಕಂಪ್ಲೀಟ್ ಹೌಸಲ್ಲಿ ಮಾರ್ಬಲ್ ಯೂಸ್ ಮಾಡಿರೋದ್ರಿಂದ ಈ ಮಾರ್ಬಲಲ್ಲಿ ನಾವು ಏನು ಹಾಕಿದ್ರೂ ಡಿಸೈನ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ನಾವೇನು ಅನ್ಕೊತೀವಿ, ಇದು ಡಿಸೈನ್ ಬಿಡು ಅಂತ, ಬಟ್ ಅಲ್ಲ, ಇದು ಡರ್ಟ್ ಆಗಿರುತ್ತೆ. ಆ್ಯಂಡ್ ಈ ಥರ ಅವರು ಸ್ಕ್ರಬ್ಬಿಂಗ್ ಅಥವಾ ಈ ಥರ ಮಿಷಿನ್ಸಲ್ಲೆಲ್ಲ ಮಾಡಿದಾಗ ಯು ಕ್ಯಾನ್ ಸಿ ದ ಕಂಪ್ಲೀಟ್ ರಿಸಲ್ಟ್. ನಾನು ಇವರು ವಾಟ್ರೆಲ್ಲ ಹಾಕ್ಬಿಟ್ಟು ಈ ಕ್ಲೀನ್ ಮಾಡೋದನ್ನು ನೋಡಿದ್ರೆ ನನಗೆ ಇಷ್ಟು ಗಲೀಜಲ್ಲಿ ನಾವು ಜೀವನ ಮಾಡ್ತಿದ್ವಾ ಅಂತ ಅನಿಸ್ಬಿಡ್ತು. ಆ್ಯಂಡ್ ನನಗೇನು ಇದನ್ನೆಲ್ಲ ಶೇರ್ ಮಾಡಬೇಕು ಅಥವಾ ನಮ್ಮ ಮನೇಲಿ ಎಷ್ಟು ಡರ್ಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಕೊಳೋ ಅಂಥದ್ದೇನಿಲ್ಲ. ನಾವು ಮೇಲಿಂದ ನೋಡೋಕ್ಕೆ ಎಲ್ಲ ಕ್ಲೀನಾಗೇ ಕಾಣಿಸುತ್ತೆ, ಬಟ್ ಒಳಗಡೆ ಇನ್ನೊಂದು ಚೂರು
ಪ್ರೆಷರ್ ಹಾಕಿಬಿಟ್ಟು ಕ್ಲೀನ್ ಮಾಡಿದಾಗೇ ಗೊತ್ತಾಗೋದು ಓಕೆ ದಿಸ್ ಇಸ್ ದ ರಿಯಾಲಿಟಿ ಅಂತ. ಆ್ಯಂಡ್ ಇಷ್ಟು ಬ್ರೌನ್ ವಾಟರ್ ಬಂತು. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ನೌ ಆ್ಯಂಡ್ ಬಿಫೋರ್. ಬೇಕಿದ್ರೆ ವಿಡಿಯೋನ ರಿವೈಂಡ್ ಮಾಡ್ಕೊಂಡು ಹೋಗಿ ನೋಡ್ಬೋದು. ಆ್ಯಂಡ್ ಈಗ ಬಂದುಬಿಟ್ಟು ನನ್ನ ರೂಮಲ್ಲಿ ಇದ್ದಿದ್ದು ವಿಂಡೋ, ಬಿಕಾಸ್ ಮಳೆ ಎಲ್ಲ ಬಂದಾಗ ಸ್ವಲ್ಪ ವಿಂಡೋಸ್ ಮೇಲೆಲ್ಲ ಆ ನೀರೆಲ್ಲ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ರೂಮ್ ಬಾಲ್ಕನಿಯಲ್ಲಿ ಜಾಸ್ತಿ ಪಿಜನ್ಸ್ ಇದೆ. ಆ್ಯಂಡ್ ಯೂಶ್ವಲಿ ನನ್ನ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡುವಾಗ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ, ಒಂದು 2-3 ವ್ಲಾಗಲ್ಲಿ. ಪಿಜನ್ಸ್ ಎಲ್ಲ ಗೂಡು ಕಟ್ಕೊಂಡು ಅಲ್ಲೇ ಎಲ್ಲ ಗಲೀಜೆಲ್ಲ ಮಾಡಿಕೊಂಡು ಅಲ್ಲೇ ಮರಿಗಳೆಲ್ಲ ಹಾಕಿ ಎಲ್ಲ ಫುಲ್ ಸಂಸಾರನೇ ನಡೆಸ್ತಿತ್ತು. ಸೊ ಆ ಬಾಲ್ಕನಿ ನಾನು ಜಾಸ್ತಿ ಯೂಸ್ ಕೂಡ ಮಾಡಲ್ಲ. ಆ್ಯಂಡ್ ಐ ಡೋಂಟ್ ಗೋ ದೇರ್ ಟು, ಬಿಕಾಸ್ ಅದನ್ನು ಪೀಸ್ಫುಲ್ಲಾಗಿ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಐ ಡೋಂಟ್ ಹ್ಯಾವ್ ಟೈಮ್. ಆ್ಯಂಡ್ ಕಮಿಂಗ್ ಇನ್ಸೈಡ್ ದ ರೂಮ್, ಡಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಶೆಲ್ಫ್ಸಲ್ಲಿ. ಸೊ ಹೆಂಗೆ ಡಸ್ಟ್ ಇರುತ್ತೆ ಅಂದರೆ ಯೂಶ್ವಲಿ ವುಡ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಮ್ಮ ಮನೆಯಲ್ಲಿ ಸೊ ವುಡ್ ಜಾಸ್ತಿ ಡಸ್ಟನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಹಾಗೆ ಒಳಗಡೆ ಯೂಸ್ ಮಾಡ್ತಿರೋ ಅಂಥ ಶೆಲ್ಫ್ಸಲ್ಲೆಲ್ಲ ಡಸ್ಟ್ ಜಾಸ್ತಿ ತುಂಬ್ಕೊಂಡಿರುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ಅವರು ತಂದಿದ್ದ ಕೆಮಿಕಲ್ನೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟರು. ಆ್ಯಂಡ್ ದಿಸ್ ಈಸ್ ಒನ್ ಟಫೆಸ್ಟ್ ಪಾರ್ಟ್ ಅಂತ ಅನಿಸ್ತು. ಏನಂತಂದರೆ ಬಾಲ್ಕನಿ. ಸೊ ದಿಸ್ ಈಸ್ ದ ಲಾರ್ಜ್ ಬಾಲ್ಕನಿ ವಿ ಹ್ಯಾವ್ ಇನ್ ಅವರ್ ಹೋಮ್. ಸೊ ಆ ಬಾಲ್ಕನಿಯಲ್ಲಿ ತುಂಬ ಡಸ್ಟ್ ಇದ್ದವು. ಆ್ಯಂಡ್ ಅಲ್ಲಿ ಕೂಡ ಅಷ್ಟೇ, ಇವಾಗ ಶಾಂಗ್ಲಿಯರ್ಸ್ ಎಲ್ಲ ಹಾಕಿರ್ತೇವಲ್ಲ ಅದ್ರ ಒಳಗಡೆ ಬಂದುಬಿಟ್ಟು ಪಿಜನ್ ಮರಿ ಎಲ್ಲ ಹಾಕಿದ್ವು. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ವಿ. ಬಟ್ ಸ್ಟಿಲ್ ಅಕ್ಕಿಗಳು ಆರ್ಬಿಟ್ಟು ಬಂದು ಅಲ್ಲೆಲ್ಲ ರೆಸ್ಟ್ ಮಾಡೋದು ಅದೆಲ್ಲ ಇರ್ತಿತ್ತು. ಆ್ಯಂಡ್ ಅದ್ರ ಜೊತೆಗೆ ಈ ಥರ ಸ್ಪೈಡರ್ ವೆಬ್ಸ್ ಎಲ್ಲ ಇರೋದು. ಆ್ಯಂಡ್ ಅಲ್ಲಿ ಇಲ್ಲಿ ಇರುವೆಗಳು ಆಮೇಲೆ ಹುಳಗಳು ಎಲ್ಲ ಬರ್ತಿತ್ತು. ಆ್ಯಂಡ್ ಮೇನ್ ರೋಡ್ಗೆ ಮನೆ ಇರೋದ್ರಿಂದ ಡಸ್ಟ್ ಕೂಡ ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೆ ಮೇಲೆಗಡೆ ಇರೋ ವಾಲ್, ಸೊ ಆ ವಾಲ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕಂತ ನಮ್ಮ ಹತ್ರ ಟೂಲ್ಸ್ ಎಲ್ಲ ಇರಬೇಕು. ಸೊ ಆ ಟೂಲ್ಸ್ ಎಲ್ಲ ಅವೈಲಬಲ್ ಆಗಿ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಅದರದ್ದು ಕಾರ್ವಿಂಗ್ಸ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಈ ಬಾಲ್ಕನಿ ತುಂಬ ದೊಡ್ಡಾಗಿತ್ತು. ಆಲ್ಮೋಸ್ಟ್ 2 ವೀಕ್ಸ್ ಮೇಲೆ ಆಗಿತ್ತು ಇದನ್ನು ಡಸ್ಟ್ ಎಲ್ಲ ಮಾಡಿ ಸ್ವೀಪ್ ಎಲ್ಲ ಮಾಡಿಬಿಟ್ಟು. ಸೊ ಅದಕ್ಕೆ ಇವತ್ತು ಕ್ಲೀನಾಗಿ ಇಡೀ ಮಾರ್ಬಲ್ ಎದ್ದು ಕಾಣಿಸೋ ಥರ ಕ್ಲೀನ್ ಮಾಡಿ ಕೊಟ್ಟರು. ದಟ್ ವಾಸ್ ಒನ್ ಹ್ಯಾಪಿಯೆಸ್ಟ್ ಥಿಂಗ್. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಓಡಾಡೋಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ಗ್ಲಾಸಸ್ ಕೂಡ ಅಷ್ಟೇ, ಅದಕ್ಕೂ ಕೂಡ ಬೇರೆ ಥರ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಅದನ್ನು ಕೂಡ ವೈಪ್ ಮಾಡಿ ಕೊಟ್ಟರು. ಸೊ ದಿಸ್ ವಾಸ್ ವೆರಿ ನೈಸ್. ಆ್ಯಂಡ್ ನಾವು ಕಮಿಂಗ್ ಟು ವಾಶ್ರೂಮ್ಸ್, ಬಾತ್ರೂಮ್ಸ್. ಸೊ ಇದನ್ನು ಎಷ್ಟು ಲೈಕ್ ಆಲ್ಮೋಸ್ಟ್ ವೀಕ್ಲಿ 2 ಟೈಮ್ಸ್ ಕ್ಲೀನ್ ಮಾಡಿದ್ರೂ ವಾಶ್ರೂಮ್ ಡೀಪ್ ಕ್ಲೀನಿಂಗ್ ಅನ್ನೋದು ಒಂದು ಸಪ್ರೇಟ್ ದಿನ ಇಟ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಆ್ಯಂಡ್ ಈವನ್ ವಾಶ್ರೂಮ್ಸ್ಗೆ ಮಾರ್ಬಲ್ ಹಾಕ್ಸಿರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ಹಾರ್ಶ್ ಆಗಿರೋ ವಾಟರ್, ಲೈಕ್ ಎಕ್ಸಾಂಪಲ್ ಈಗ ಫ್ಲೋರೆಲ್ಲ ವಾಶ್ ಮಾಡಿರೋ ವಾಟರ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕಿದ್ರೆ ಸೊ ಅದ್ರ ಬೇಗ ಸ್ಟೇನ್ ಹಿಡಿದ್ಬಿಡುತ್ತೆ. ಆ್ಯಂಡ್ ಅದು ಅಷ್ಟು ಬೇಗ ಕ್ಲೀನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕಂತ ಸಪ್ರೇಟ್ ಕೆಮಿಕಲ್ಸ್ ಅದು ಇದು ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಆ್ಯಸಿಡ್ಸ್ ಎಲ್ಲ ಹಾಕಿಬಿಟ್ಟು ವಾಶ್ ಮಾಡ್ತಾರೆ. ಆ್ಯಂಡ್ ನೀವು ಯಾವುದೇ ಥರದ ಕ್ಲೀನಿಂಗ್ ಮಾಡಬೇಕಾದ್ರೂ ಹೇಳಬೇಕು ಈ ಥರ, ಲೈಕ್ ನಾವು ಟೇಲ್ಸ್ ಯೂಸ್ ಮಾಡಿದ್ದೀವಿ, ಗ್ರಾನೈಟ್ ಯೂಸ್ ಮಾಡಿದ್ದೀವಿ, ಮಾರ್ಬಲ್ಸ್ ಯೂಸ್ ಮಾಡಿದ್ದೀವಿ. ಸೊ ಅದನ್ನು ನೋಡಿಕೊಂಡು ಅವರು ಕೂಡ ಕ್ಲೀನಿಂಗ್ ಪ್ರೊಸೆಸ್ನ ಮಾಡ್ತಾರೆ. ಆ್ಯಂಡ್ ಮೇಲೆಗಡೆ ಫ್ರಮ್ ದ ಫಾಲ್ ಸೀಲಿಂಗ್ ಟಿಲ್ ದ ಗ್ರೌಂಡ್, ಲೈಕ್ ಟಿಲ್ ದ ಫ್ಲೋರ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಟ್ರು. ದಿಸ್ ವಾಸ್ ದ ಫೈನಲ್ ರಿಸಲ್ಟ್. ವಿ ವೇರ್ ಅಮೇಸ್ಡ್ ಬೈ ದ ರಿಸಲ್ಟ್. ಇದೇ ನಾವು ಫಸ್ಟ್ ವಾಶ್ರೂಮ್ ಕ್ಲೀನ್ ಮಾಡಿಸಿದ್ದು. ಸೊ ಫಸ್ಟ್ ಒಂದು ಟ್ರೈ ಮಾಡೋಣ, ಅದಾದಮೇಲೆ ಬೇರೆ ವಾಶ್ರೂಮ್ಸ್ಗೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಮಗಂತೂ ಸಖತ್ ಖುಷಿ ಆಯಿತು ಫಾರ್ ದ ರಿಸಲ್ಟ್ ವಿ ಗಾಟ್. ಈವನ್ ದ ಸಿಂಕ್ ಆ್ಯಂಡ್ ಮಿರರ್ಸ್ ಪ್ರತಿಯೊಂದೂ ಕೂಡ ಅಷ್ಟೇ ಹೊಸ ವಾಶ್ರೂಮ್ಸ್ಗೆ ಎಂಟರ್ ಆದಾಗ ಅಥವಾ ಇವಾಗ 5 ಸ್ಟಾರ್ ಹೋಟೆಲ್ಸ್ ಅಲ್ಲೆಲ್ಲ ವಾಶ್ರೂಮ್ಗೆ ಎಂಟರ್ ಆದಾಗ ಯಾವ ಥರ ಇರುತ್ತೆ ಅಲ್ಲಿ ಯೂಸ್ ಮಾಡಿರೋ ಅಂಥ ಪ್ರತಿಯೊಂದು ಥಿಂಗ್ ಕೂಡ ಅಷ್ಟೇ ಸ್ವಲ್ಪ ಸ್ಪಾರ್ಕಲ್ ಆಗ್ತಿರುತ್ತೆ. ಸೊ ಆ ಥರ ಅನಿಸ್ತಿತ್ತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಐ ಹೈಲಿ ರೆಕಮೆಂಡ್ ದೆಮ್. ನಮ್ಮ ಮನೇಲಿರೋದು 7 ವಾಶ್ರೂಮ್ಸ್ ವಿತ್ ಬಾತ್ರೂಮ್ಸ್. ಅದರಲ್ಲಿ ನಾವು 3 ಡೀಪ್ ಕ್ಲೀನಿಂಗ್ ಮಾಡಿಸಿದ್ವಿ. ಇನ್ನು ಒಂದು ಬಂದುಬಿಟ್ಟು ಜಸ್ಟ್ ನಾರ್ಮಲಾಗಿ ಬೇಸಿಕ್ ಕ್ಲೀನಿಂಗ್ನ ಮಾಡಿಸಿದ್ವಿ. ಡೀಪ್ ಕ್ಲೀನಿಂಗ್ ಹೆಂಗೆ ಮಾಡ್ತಾರೆ ಅಂತ ಈಗ ನೋಡ್ಬೋದು. ಇದ್ರದ್ದು ಕಂಪ್ಲೀಟ್ ಪ್ರಾಸೆಸ್ನ ಹಾಕ್ಸಿದ್ದೀನಿ. ಬಿಕಾಸ್ ಇಫ್ ಯು ಕ್ಯಾನ್ ಸಿ ದ ವಾಲ್ಸ್ ಆ್ಯಂಡ್ ಆಲ್ ಆರ್ ಮೌಲ್ಡೆಡ್ ವಿತ್ ಮಾರ್ಬಲ್ಸ್. ಸೊ ಆ ಮಾರ್ಬಲ್ ಮೇಲಿರೋ ನೀರಾಗಲಿ ಅಥವಾ ಅದ್ರ ಮೇಲಾಗಿರೋ ಡರ್ಟ್ ಆಗಲಿ ಏನೂ ನಮಗೆ ಕಾಣಿಸಲ್ಲ. ಸುಮ್ಮನೆ ನೀರು ಹೊಡೆದ್ರೂ ಬಿಡು ಕ್ಲೀನ್ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲ, ಈ ಥರ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು. ಸೊ ಅದಕ್ಕೆ ನಾನು ಇದರದ್ದು ಕಂಪ್ಲೀಟ್ ಪ್ರಾಸೆಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ.
ರೂಫ್ ಅಥವಾ ಫಾಲ್ ಸೀಲಿಂಗ್ ಅಂತ ಏನು ಹೇಳ್ತಾರೆ ಅಲ್ಲೆಲ್ಲ ಜಾಸ್ತಿ ಈ ಥರ ವಾಟರ್ದು ಪಾರ್ಟಿಕಲ್ಸ್ ಎಲ್ಲ ಇತ್ತು. ಅದು ಯಾಕಿರುತ್ತೆ ಅಂತಂದರೆ ಲೈಕ್ ಯೂಶ್ವಲಿ ಶವರ್ ಮಾಡಿದಾಗ ಅಥವಾ ಜಾಸ್ತಿ ಬಿಸಿ ನೀರೆಲ್ಲ ನಾವು ಯೂಸ್ ಮಾಡಿದಾಗ ನಾವು ಅದಕ್ಕೆ ಪ್ರಾಪರ್ ವೆಂಟಿಲೇಷನ್ ಅಥವಾ ಪ್ರಾಪರಾಗಿ ಅದು ಗಾಳಿ ಆಡೋಕ್ಕೆ ಬಿಟ್ಟಿಲ್ಲ ಅಂತಂದರೆ ಮೇಲೆ ಎಲ್ಲ ಹೋಗಿಬಿಟ್ಟು ನೀರೆಲ್ಲ ಸೆಟಲ್ ಆಗಿರುತ್ತೆ. ಸೊ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತೀವಿ. ಸೊ ಅದು ಹಾಗೆ ಬಿಟ್ಟಿದಾಗ ಅದು ಸ್ಟೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಅದು ಒಳ್ಳೆಯದಲ್ಲ. ಸೊ ಅದಕ್ಕೆ ಆವಾಗ ನೋಡಿಕೊಂಡು ಅಥವಾ ಪ್ರಾಪರಾಗಿ ಗಾಳಿ ಆಡೋ ಥರ ಬಿಡಬೇಕು. ಆ್ಯಂಡ್ ಸಿಂಕ್ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಕ್ಲೀನ್ ಆಗಿತ್ತು. ಆ್ಯಂಡ್ ಇವನ್ ದ ವಾಶ್ರೂಮ್ಸ್, ಯೂಶ್ವಲಿ ನಾನು ವಾಶ್ರೂಮ್ನ ಅಥವಾ ಸಿಂಕ್ನ ಮಿರರ್ಸ್ನ ಅಥವಾ ಇನ್ಸೈಡ್ ದಟ್ ವಾಶ್ರೂಮ್ ಬಾತ್ರೂಮ್ ಸ್ಪೇಸ್ನೆಲ್ಲ ನಾನು ಯೂಶ್ವಲಿ ಇನ್ಕ್ಲೂಡ್ ಮಾಡಿರಲ್ಲ ನನ್ನ ವೀಡಿಯೋಸಲ್ಲಿ. ಬಟ್ ಈ ಕ್ಲೀನಿಂಗ್ ವೀಡಿಯೋಲ್ಲಿ ಇದನ್ನು ಪರ್ಟಿಕ್ಯುಲರಾಗಿ ನಾನು ಫೋಕಸ್ ಮಾಡಿದೆ. ಬಿಕಾಸ್ ಎಲ್ಲರ ಮನೇಲೂ ಈ ಥರ ಒನ್ ಆರ್ ದಿ ಅದರ್ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಸೊಲ್ಯೂಷನ್ ಸಿಕ್ಕಲಿ ಅಂತ. ಆ್ಯಂಡ್ ಆ ಸೈಡಲ್ಲಿರುವಂಥ ಸ್ಟೇನ್ಸ್ ಅದನ್ನೆಲ್ಲ ಪ್ರಾಪರಾಗಿ ಕ್ಲೀನ್ ಮಾಡಿ ಕೊಟ್ಟರು. ಆ್ಯಂಡ್ ಈ ವಾಶ್ರೂಮ್ ಕೂಡ ಅಷ್ಟೇ. ನನಗೆ ಸಿಂಕ್ ಅದಾದಮೇಲೆ ಸ್ಪ್ರೇಸ್ ಆ್ಯಂಡ್ ಈ ಲಾಂಗ್ ಗ್ಲಾಸ್ ಡೋರ್ಸ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಆ್ಯಂಡ್ ಅದ್ರ ಮೇಲೆ ವಾಟರ್ ಸ್ಟೇನ್ಸ್ ಹಂಗೆ ಇರುತ್ತೆ. ಅದನ್ನೆಲ್ಲ ತುಂಬ ಪೇಷನ್ಸ್ ಆಗಿ ಕ್ಲೀನ್ ಮಾಡಿ ಕೊಟ್ಟರು. ಆ್ಯಂಡ್ ಎಲ್ಲರೂ ಒಂದೊಂದು ಕೆಲಸ ಅಂತ ಡಿವೈಡ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಈಸಿಯಾಗಿ ಆಯಿತು. ನಮ್ಮ ಮನೇಲಿ ಅಟ್ಲೀಸ್ಟ್ 15 days ಒನ್ಸ್ ಆರ್ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತಿರ್ತೀವಿ. ಆದ್ರೂ ಇಷ್ಟು ಡರ್ಟ್ ಆ್ಯಂಡ್ ಡಸ್ಟ್ ಇದೆ ಅಂದರೆ ಯೋಚನೆ ಮಾಡಿ ಎಷ್ಟು ಡೀಪಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಐ ಆಮ್ ಕಂಪ್ಲೀಟ್ಲಿ ಇಂಪ್ರೆಸ್ಡ್ ವಿತ್ ದೇರ್ ವರ್ಕ್. ನಿಮಗೂ ಕೂಡ ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೌನ್ ಬಿಲೋ ಆ್ಯಂಡ್ ಆನ್ ಸ್ಕ್ರೀನ್ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಮೇಕ್ ಶೋರ್ ಯು ಚೆಕ್ ಔಟ್ ದೆಮ್. They did an amazing job. Thank you, True Cleaners. Meet you all in another interesting vlog. Until then, take care. Bye-bye. Thanks for watching this vlog till end.